ಭೂಮಿಕಾ ಆಗ್ಲೇ ಎಲ್ಲಿಗೆ ಹೋಗಿದ್ದೆಮ್ಮ? ಗೌತಮ್ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದ ಗೊತ್ತಾ? ನೀನ್ ನೋಡ್ಬೇಕಾಗಿತ್ತು. ಒಳ್ಳೆ ಪ್ರೆಷರ್ ಕುಕ್ಕರ್ ತರ ಆಡ್ತಿದ್ದ. ಹಾ ಅತ್ತೆ, ಅವ್ರು ಹಾಗೆ ಅಲ್ವಾ, ಸ್ವಲ್ಪ ಓವರ್ ಆಗಿ ಟೆನ್ಷನ್ ಮಾಡ್ಕೋತಾರೆ. ಅಲ್ಲ, ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ಅವನಿಗೆ ಟೆನ್ಷನ್ ಆಗತ್ತೆ ಅಂತ ಗೊತ್ತಿದ್ರು ಹೇಳ್ದೆ ಹೋಗಿದ್ಯಲ್ಲ. ಸಾರಿ ಅತ್ತೆ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಅವ್ರು ಬರಕ್ಕೆ ಮುಂಚೆ ಬಂದ್ಬಿಡ್ತೀನಿ ಅಂತ ಅನ್ಕೊಂಡೆ, ಬಟ್ ಸ್ವಲ್ಪ ಲೇಟ್ ಆಗೋಯ್ತು. ಅವ್ರು ನೋಡಿದ್ರೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ದಾರೆ. ಸರಿ, ಆಗಿದ್ದಾಗೋಯ್ತು. ಏನು ಮುಂದೆ ಈ ರೀತಿ ಮಾಡಬೇಡಮ್ಮ. ಅವ್ನು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ರೆ ಅದನ್ನು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ಅಟ್ಲೀಸ್ಟ್ ನನಗೊಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತಲ್ವಾ? ಅವ್ನು ಕೇಳಿದ್ರೆ ನನಗೂ ಉತ್ತರ ಕೊಡೋಕ್ಕೆ ಸುಲಭ ಆಗತ್ತೆ. ಹೇಳಿದ್ರೆ ಸುಮ್ಮನೆ ನನಗೂ ಟೆನ್ಷನ್. ಐ ಆಮ್ ಸಾರಿ ಅತ್ತೆ, ಹೀಗಾಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನೆಕ್ಸ್ಟ್ ಟೈಮ್ ಎಲ್ಲಿಗಾದ್ರೂ ಹೋದರೆ ನಾನು ನಿಮ್ಗೆ ಹೇಳೇ ಹೋಗ್ತೀನಿ. ಸರಿ, ಅಂದಾಗೆ ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ? ಅತ್ತೆ ಇಲ್ಲೇ ಹತ್ತಿರದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿದ್ದೆ. ಓ, ಅದು ತುಂಬ ಹತ್ತಿರ ಅಲ್ವಾ? ಮತ್ತೆ ಯಾಕೆ ಇಷ್ಟು ಲೇಟ್ ಆಯಿತು? ಬೇರೆ ಏನಾದರೂ ಮುಖ್ಯವಾದ ಕೆಲಸ ಇತ್ತಾ? ಅದು ಮುಗಿಸ್ಕೊಂಡು ಬಂದ್ಯಾ? ಚೆನ್ನಾಗಿ ಹೇಳಿದ್ರಿ ಅತ್ತೆ. ಮನೆಯಲ್ಲೇ ನನಗೆ ಯಾವ ಕೆಲಸನೂ ಮಾಡೋಕ್ಕೆ ಬಿಡಲ್ಲ, ಇನ್ನು ಹೊರಗಡೆ ನನಗೆ ಯಾವ ಇಂಪಾರ್ಟೆಂಟ್ ಕೆಲಸ ಇರುತ್ತೆ. ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತು ಬಂದೆ, ಅದಕ್ಕೆ ಲೇಟ್ ಆಗೋಯ್ತು. ಅಲ್ಲ ಅತ್ತೆ, ನೀವು ಯಾವತ್ತೂ ಈ ರೀತಿ ಕೇಳಲ್ವಲ್ಲ, ಇವತ್ತಾಗಿ ಈ ರೀತಿ ಕೇಳ್ತಿದ್ದೀರಾ? ಓ, ನಿಮ್ಮ ಸೊಸೆ ಮೊಮ್ಮಗು ಬಗ್ಗೆ ಕಾಳಜಿ ವಹಿಸಿಲ್ಲ, ಬೇಕಾಬಿಟ್ಟು ಊರು ಸುತ್ತಿದ್ದಾಳೆ ಅಂತನಾ? ಹಾಗೇನಿಲ್ಲ, ನನಗೆ ಗೊತ್ತಿಲ್ವಾ ನಿನಗೆ ಎಷ್ಟು ಜವಾಬ್ದಾರಿ ಇದೆ ಅಂತ. ಸುಮ್ಮನೆ ಹಾಗೆ ಕ್ಯಾಶುವಲ್ ಆಗಿ ಕೇಳಿದಷ್ಟೇ. ಸರಿ, ದೇವಸ್ಥಾನಕ್ಕೆ ಹೋಗಿದ್ಲು. ಕೇಳಿದ್ರೆ ಏನೂ ಇಲ್ಲ ಅಂತ ಹೇಳ್ತಿದ್ದಾಳೆ. ಆದರೆ ನನಗೇನೋ ಇದೆ ಅಂತ ಅನ್ನಿಸ್ತಾ ಇದೆ. ಮೈಕ್ ವಿಷಯವಾಗಿ ಏನಾದರೂ ಎನ್ಕ್ವೈರಿ ಮಾಡ್ತಾ ಇದ್ದಾಳ? ಇವಳನ್ನ ನಂಬಕ್ಕಾಗಲ್ಲ. ಯಾವಾಗ ಏನು ಮಾಡ್ತಾಳೆ ಅಂತ ಗೊತ್ತಾಗಲ್ಲ. ನಾವು ಹುಷಾರಾಗಿರಬೇಕು.